ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಸುಸಜ್ಜಿತ ಆಸ್ಪತ್ರೆ ಇದ್ರೂ ಕೂಡ ರೋಗಿಗಳ ಪರದಾಟ. ಉದ್ಘಾಟನೆಯಾಗಿ 2 ತಿಂಗಳಾದರೂ ಆರಂಭವಾಗದ ಆಸ್ಪತ್ರೆ ಉದ್ಘಾಟನೆ ಆಗ್ಬಿಡ್ತು. ಬಂದಲ್ಲಿ ಬಿಲ್ಡಪ್ ತಗೊಂಡ್ರು. 2 ತಿಂಗಳಾಯಿತು ಉದ್ಘಾಟನೆ ಆಗಿ, ಆದರೆ ಯಾವುದೇ ವ್ಯವಸ್ಥೆಗಳಿಲ್ಲ. ಅಲ್ಲಿ 100 ಬೆಡ್ಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಧ್ವಾನ ಆಗೋಗಿದೆ. ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ವೈದ್ಯರು, ಸಿಬ್ಬಂದಿ ನಿಯೋಜಿಸಿಲ್ಲ ಸರ್ಕಾರ. ಇದುವರೆಗೂ ಕೂಡ ಆಸ್ಪತ್ರೆ ಉದ್ಘಾಟನೆ ಆಗಿದೆ, ಆದರೂ ವೈದ್ಯರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಲ್ಲ ಸರ್ಕಾರ. ವೈದ್ಯರು 30 ರಿಂದ 40 ನರ್ಸ್ಗಳು, 50 ಡಿ ಗ್ರೂಪ್ ನೌಕರರ ನೇಮಕಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ವೈದ್ಯರು ಸಿಬ್ಬಂದಿ ಇಲ್ಲದೆ ಇನ್ನೂ ಕೂಡ ಆರಂಭವಾಗದ ಬಳ್ಳಾರಿಯ ಆಸ್ಪತ್ರೆ ಸುಮಾರು 20.9 ಕೋಟಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಿದೆ. ಜನವರಿ 4ರಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದಲೇ ಆಸ್ಪತ್ರೆ ಉದ್ಘಾಟನೆಯಾಗಿತ್ತು. ಆದರೆ ಈವರೆಗೂ ಕೂಡ ಹೊಸ ಆಸ್ಪತ್ರೆಗೆ ಸಿಬ್ಬಂದಿ ನೇಮಕ ಆಗಿಲ್ಲ. ಮತ್ತೆ ಯಾವ ಕಾರಣಕ್ಕೆ ಉದ್ಘಾಟನೆ ಮಾಡಿದ್ರು? ಏನು ಬಿಲ್ಡಪ್ ತಗೊಂಡು ಹೋಗ್ಲಿಕ್ಕೋಸ್ಕರ ಒಂದು ಶಂಕುಸ್ಥಾಪನೆ ಉದ್ಘಾಟನೆ ಅಂತ ಮಾಡ್ಕೊಂಡು ಓಡಾಡ್ತಾ ಇದಾರ ಅಲ್ಲಿರುವ ರಾಜಕಾರಣಿಗಳು? 100 ಹೆರಿಗೆ ಆಸ್ಪತ್ರೆ MCH ಹಾಸ್ಪಿಟಲ್ ಅಂತ ಹೇಳ್ತೀವಿ. ಮೇನ್ಲಿ ಇದು ಹೆರಿಗೆಗೆ ಮತ್ತು ಹೆರಿಗೆ ಆದಮೇಲೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅಪ್ ಟು 1 ಮಂತ್ ವರೆಗೂ ನೋಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿ. ಮಕ್ಕಳದ್ದು ಮತ್ತು ಆ್ಯಸ್ ಯೂಶುವಲ್ ಆಗಿ ಇಲ್ಲೇ ಇರ್ತದೆ. ಮತ್ತು ಗರ್ಭಕೋಶದ್ದು ಬೇರೆ ಎಲ್ಲ ಇಲ್ಲೇ ನೋಡ್ತೀವಿ. ಓನ್ಲಿ ಹೆರಿಗೆಗೆ ಮಾತ್ರ ಅಲ್ಲಿ 100 ಬೆಡ್ಗಿದೆ. ಅದರಲ್ಲಿ ಒಂದು 80 ಬೆಡ್ಸ್ ಹಂಗೆ ಸಿಗುತ್ತೆ ನಮಗೆ. ಅದ್ರಲ್ಲಿ ಮತ್ತು ಬೇರೆ ಬೇರೆ ಅದಕ್ಕೆಲ್ಲ ಕೊಡಬೇಕಾಗುತ್ತೆ. ಸೊ ಆ 80 ಬೆಡ್ಸ್ನಲ್ಲಿ ಈಗ ನಮಗೆ ಸ್ವಲ್ಪ ಪರಿಕರಗಳು ಬೇಕಾಗ್ತದೆ. ಅದಕ್ಕೂ ಕೊಡ್ತಾ ಇದ್ದಾರೆ, ಬರ್ತಾ ಇದೆ ಕಾರ್ಡ್ಸು, ಎಕ್ವಿಪ್ಮೆಂಟ್ಸು ಎಲ್ಲದು. ಸೊ ಅದ್ರ ಜೊತೆಗೆ ನಮಗೆ ಸ್ಟಾಫು ಬೇಕಾಗಿದೆ, ಅದನ್ನು ಕೇಳಿದ್ದೀವಿ, ಕೊಡ್ತೀವಿ ಅಂತ ಮೋಸ್ಟ್ಲಿ ಶಾರ್ಟ್ಲಿ ಬರ್ಬೋದು. ಸೊ ಅದರಲ್ಲಿ ಡಾಕ್ಟರ್ಸ್ ಅಂತೂ ಇದ್ದಾರೆ ನಮ್ಮಲ್ಲಿ. ಸೊ ಇದೇ ಡಾಕ್ಟರ್ ನಾವಲ್ಲಿ ಆ ಕಡೆ ಯೂಟಿಲೈಸ್ ಮಾಡ್ಕೊತೀವಿ. ಸ್ವಲ್ಪ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಯಾವುದೇ ವ್ಯವಸ್ಥೆ ಇಲ್ಲದೆ ಯಾವ ಪುರುಷಾರ್ಥಕ್ರಿ ಇವರು ಆ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡೋಗಿದ್ದು? ಖಂಡಿತ ಪೃಥ್ವಿರಾಜ್, ಯಾಕಂತಂದ್ರೆ ಪ್ರಮುಖವಾಗಿ ಬಳ್ಳಾರಿಯ ನಗರದಲ್ಲಿ ಈಗಾಗಲೇ ಜಿಲ್ಲಾ ಆಸ್ಪತ್ರೆ ಇದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ತಾಯಿ ಮತ್ತು ಮಕ್ಕಳ ಅಂದ್ರೆ ಹೆರಿಗೆ ಮತ್ತು ಬಾಣಂತಿಯರಿಗೆ ಕೂಡ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಬೆಡ್ಗಳ ಸಾಕಷ್ಟು ಕೊರತೆ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ 100 ಬೆಡ್ಗಳ ತಾಯಿ ಮತ್ತು ಮಕ್ಕಳಗಾಗಿ ವಿಶೇಷವಾಗಿ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಆಸ್ಪತ್ರೆ ನಿರ್ಮಾಣ ಮಾಡಿ ಉದ್ಘಾಟನೆಗೊಂಡು 2 ತಿಂಗಳು ಕಳೆದಿದೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಚಿಕಿತ್ಸೆ ಕೂಡ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದುರದೃಷ್ಟಕರ. ಯಾಕಂತಂದ್ರೆ ಪ್ರಮುಖವಾಗಿ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಉದ್ಘಾಟನೆಗೊಂಡಿರ್ತಕ್ಕಂಥ ಆಸ್ಪತ್ರೆಯನ್ನ ಓಪನ್ ಮಾಡದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಕೂಡ. ಅಲ್ಲಿ ನುರಿತ ತಜ್ಞ ವೈದ್ಯರ ಕೊರತೆ ಇರತಕ್ಕಂಥದ್ದು, ಜೊತೆಗೆ ಡಿ ಗ್ರೂಪ್ ಮತ್ತು ನರ್ಸ್ಗಳ ಸಿಬ್ಬಂದಿಗಳ ಕೂಡ ಕೊರತೆ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆಸ್ಪತ್ರೆ ಉದ್ಘಾಟನೆಗೆ ಮುನ್ನವೇ ಇವೆಲ್ಲ ನೇಮಕಾತಿಯನ್ನು ಕೂಡ ಸರ್ಕಾರ ಮಾಡಿಕೊಳ್ಳಬೇಕಾಗಿತ್ತು. ಅಲ್ಲಿ ಬೇಕಾದಂತ ನುರಿತ ತಜ್ಞ ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು ಅಥವಾ ಡಿ ಗ್ರೂಪ್ ನ ನೌಕರ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಬೇಕಾಗಿತ್ತು. ಪ್ರಭಾವಿ ನಾಯಕ, ಪ್ರಭಾವಿ ಸಚಿವ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾರಲ್ಲ ಶ್ರೀರಾಮುಲು ಅವರು, ಇದು ಗೊತ್ತಾಗ್ತಾ ಇಲ್ವಂತ ಅವ್ರಿಗೆ? 3 ತಿಂಗಳಾಗ್ತಾ ಬಂತಪ್ಪ ಉದ್ಘಾಟನೆ ಆಗಿ, ವ್ಯವಸ್ಥೆಗಳೇ ಇಲ್ವಲ್ಲ? ಖಂಡಿತ, ಯಾಕಂತಂದ್ರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ಕಡೆ ಬೆಡ್ಗಳ ಕೊರತೆ ಇರತಕ್ಕಂಥದ್ದು, ಹೆರಿಗೆ ಬಂದಿರತಕ್ಕಂಥ ಗರ್ಭಿಣಿ ಮಹಿಳೆಯರಿಗೆ ಒಂದು ಕಡೆ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಇದೆ. ಆ ಸಮಸ್ಯೆಯನ್ನ ನೀಗಿಸಿರ್ತಕ್ಕಂಥ ದೃಷ್ಟಿಯಿಂದನೇ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಸ್ಪತ್ರೆ ಸುಸಜ್ಜಿತ ಇದೆ, ಆದ್ರೆ ಆಸ್ಪತ್ರೆಯ ಉದ್ದೇಶ ಮಾತ್ರ ಇದುವರೆಗೂ ಕೂಡ ಈಡೇರದೆ ಹಾಗೆ ಇರತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.